ಮುಂದೆ ಹೋಗು. ಹೂ ಕೇಳಿದ್ರಲ್ಲ ಮುಂಚೆ ಹೇಳಿದ್ರ ಈಗ ಬರ್ತೀನಿ. ಏನ್ ಮಾಡ್ಬೇಕವ ನಂದು ದಗದ ಅದು ಇರ್ತಾವ ಮುಗಿಸ್ ಬರ್ಬೇಕಿಲ್ಲ ನಾನು ಬರ್ತೀನಿ ನೋಡವ. ಆಮೇಲೆ ಬರ ಮನೆಗೆ. ಈಗ ಬಂದ್ರ ಬಾ ನೀರ್ ತಂಬರಿ. ಕೈ ಓಡಿಸ್ಕೊಡು. ನಮಸ್ಕಾರ ಆರಾಮೇ ಆರಾಮ್ರಿ. ನಮ್ಮ ಸಸಿ ಹಂಗಲ್ರಿ ಸಸಿ ಆರಾಮದವ್ರಿ. ಆರಾಮ್ ಮಳಿ ಬೆಳಿ ಹೆಂಗೈತ್ರಿ? ಏನ್ ಬಿಡ್ರಿ ಬರಗಾಲ ಬಿಸಿಲು ಐತ್ರಿ ಮಳಿ ಆಗೋಲ್ತಪ್ಪ. ನಮ್ಮ ಸಸಿ ಚಂದ ಸಾಕ್ರಿ ನಮ್ಗೆಲ್ಲ. ಇವ್ರು ನಮ್ ತಂಗ್ರಿ, ಇವ್ರು ನಮ್ ಸಸಿ, ಅವ್ರ ನಮ್ ಮಗಳು. ಭಾಗ್ಯ ಭಾಗ್ಯ ಹಾಕ ತಂದೆ. ಏನಿಲ್ರಿ ದಾರ್ಯಾಗ ಬರ್ಬೇಕಾದ್ರ ನಮ್ ಮಗಳಿಗೆ ಹೊಟ್ಟೆ ನೋವಾಗಿತ್ರಿ ಅದಕ್ಕ ಲೇಟ್ ಆತ್ರಿ. ಹೌದು ಈಗ ಹೆಂಗೈತಿ? ಆರಾಮಾಗೈತಿಲ್ಲ? ಬೀಗರ್ ಕೊಡ್ರಿ. ಕೊಡ್ತೀನಿ ಬರ್ರಿ. ಏನಂತ್ರಿ? ಏನಾದ್ರಿ? ಏನಿಲ್ರಿ ನಮ್ ಮಗಳಿಗೆ ಸ್ವಲ್ಪ ಶೌಚಾಲಯಕ್ಕೆ ಹೋಗ್ಬೇಕಾಗಿತ್ರಿ. ಇಲ್ಲಿ ಶೌಚಾಲಯ ವ್ಯವಸ್ಥೆ ಐತೇನ್ರಿ? ನೋಡ್ರಿ ಕಳಿಸ್ತೀನಿ. ಭಾಗ್ಯ ಆಕ ಹೊರಗಡೆ ಹೋಗ್ಬೇಕಂತ ಕರ್ಕೊಂಡು ಹೋಗ್ಬಾರ್ವಾ? ಕರ್ಕೊಂಡು ಹೋಗಿಲ್ಲ ಬರ್ರಿ ಹೋಗೋಣ. ನಾವ್ ಅಲ್ಲಮ್ಮ ಇಲ್ಲಿ ಬರವ ಇಲ್ಲೇ ಹೊರಗೆ ಹೋಗ್ಬಾರಂತ. ಅಲ್ಲಿ ಹೊರಗ ಸಾರ್ವಜನಿಕ ಶೌಚಾಲಯ ಇರ್ಬೇಕು, ಅಲ್ಲಿ ಕರ್ಕೊಂಡ್ ಹೋಗ್ತಿರ್ಬೇಕು. ಬಾ ಬರವ. ಇದೆಲ್ಲ ಕಾಣತ್ ನೋಡವ, ಇದೆಲ್ಲ ಜೋಳದಲ್ಲ, ಎಲ್ಲ ನಮ್ದ ನೋಡವ. ಅದು ನನಗಂತ ಇಲ್ಲಿ ಕುಂದ್ರ ರೂಢಿ ಇಲ್ರಿ ಆಂಟಿ. ಇಲ್ಲವ ಹೋಗಿ ಬಂದ್ಬಿಡಿಲ್ಲ ಸಾಧಕ. ಹಂಗೆ ತಾಡ ನಡ್ರಿ. ನಿಮ್ ಒಂದೊಂದ್ ಮನೆಗೆ ಒಂದೊಂದ್ ಶೌಚಾಲಯ ಇಲ್ಲೇನ್ರಿ? ನಮ್ಮ ಹಳ್ಳಿ ಜನ ಆ ತರ ಇಲ್ಲ ಬಿಡ್ರಿ, ಎಲ್ಲಾರು ಹಿಂಗ ಹೊಲಕ ಹೋಗ್ತಾರ ನೋಡ್ರಿ. ತಾಡ ನಾನಂತೂ ಇಲ್ಲಿ ಕುಂದ್ರಲ್ಲ. ಆಯ್ತು ಬಾ. ಅವ ಸ್ವಲ್ಪ ಈಕೆ ಊಟ ತಿನ್ಸಿ ಹೋಗ್ ಬಂದಿ ಹೂವಕ್ಕ ಹೋಗಿ ಬಂದ. ಏನ್ ಸಿಟಿ ಹುಡುಗಿಯಾರ ಏನ ಇಲ್ಲಿ ಹೋಗಕ ವಾಲಂತಾವು. ಹೌದಾ? ಹಂಗಿದ್ರಿ ಬಿಡವ, ಹಂಗಿದ್ರೆ ಅವ್ರ ಅಕ್ಕ ತಕ್ಕಂಗ್ ಮಾಡಿ ಬಿಡು. ಏನಾಯ್ತ್ರಿ? ಅಲ್ಲ ಎಣ್ಣ ಮೊದಲಲ್ಲಿ ಎಲ್ಲರೂ ವಿಷಯ ತಿಳ್ಕೊಂಡ್ ಬಂದಿಲ್ಲ ಈ ಮರಿತನ ಬಗ್ಗೆ. ಎಲ್ಲ ತಗೊಂಡ್ ಹೊಲ ಮನಿ ಹುಡುಕ್ ಇನ್ನ ಏನ್ ಕಮ್ಮತ್ತವ? ಅಲ್ಲ ಮನೆ ಹೊಡಕ್ ಚಲೋ ಇತ್ತಂದ್ರೆ ಏನಾತ? ಮನೆಗ್ ಬೇಕಾದಂತ ಮೂಲಭೂತ ಸೌಕರ್ಯನೇ ಇಲ್ಲ ಈ ಮನ್ಯಾಗ. ಅಂತದೇನಿಲ್ಲ ಈ ಮನೆ ಶೌಚಾಲಯನೇ ಇಲ್ಲ. ಹಾ ಈ ಮನೆ ಶೌಚಾಲಯ ಅಲ್ವಾ? ಸಸಿ ಅದೇಳ ಮನೆ ಶೌಚಾಲಯ ಇಲ್ಲ ಅಂತಲ್ಲ. ನಮ್ಗ ನಿಮ್ ಮನೆ ಕೊಡೋದಿಲ್ಲ ನಾವು ಶೌಚಾಲಯ ಇಲ್ಲ ಅಂದ್ರ. ಶೌಚಾಲಯ ತಗೊಂಡ್ ಏನ್ ಮಾಡ್ತೀರಿ? ನಮ್ಗೆ ಕೊಡ ಸಾಕು. ನಮ್ಮ ಮಗಳ ಆರಾಮ್ ಬೇಸಿ ನಾವು ನಿಮ್ ಮನೆ ಕೊಡಾಗ ನಾವು ಬರಿ ಬರಿ ಹೋಗುದ್ವಿ. ನೋಡ್ಕೊಂಡು ಹೋಗಕ್ಕ ಮಂಟ ನೋಡಕ. ಹೌದಾ? ಹೇಳ್ಬೇಕಿಲ್ಲ ಮುಂಚೆ ಚಳಿ ತಗೊಂಡು ಹೋಗಿ ಬಿಡ್ತಿದ್ದೆ ನಾನು.
ಹೇಳಿನಪ್ಪ ನಿನ್ನೆ. ನಮ್ಮ ಮಾವ ಕೆಲಸದೊಳಗ ಆಕಿ ನೋಡಗ ನೀನ್ ನಮಗೆಲ್ಲ ಹೇಳ್ತಾರಪ್ಪ. ನಿನ್ನೆ ಹೇಳಿನಪ್ಪ, ಹೇಳು ರಾಮಗ್ ಅಂತ ಹೇಳ್ಬಿಟ್ಟಿನಿ, ಹೇಳೇ ಇಲ್ಲ ನಿಮ್ಮವ್ವ. ಹೌದು, ಏನಾಯ್ತಪ್ಪ ಈಗ? ಈ ಬೀರು ಅವ್ರು ಪಾಕೆನ್ ಇಲ್ಲಕ ಮುರ್ಸ್ಕೊಂಡ್ ಹೋಗ್ಯಾರ ನೋಡಪ್ಪ ಬೀರು. ಯಾವ ನೀನಾರ ಏನಾಯ್ತು? ಎಲ್ಲಾ ಮಾಡಿದ್ ನಿಮ್ಮ ಅಪ್ಪನೇ ಅಲ್ಲ, ಅವ್ರನ್ನ ಕೇಳಿ ಹೋಗು. ಹಿಂಗ ಅಂದ್ರೆ ಯಾವ ನೀನಾರ ಹೇಳ ಬೇವ ತಂಗಿ ಆಂಟಿ ಕೇಳಣ್ಣ, ಆಂಟಿಗೆ ಎಲ್ಲ ಗೊತ್ತಾಯ್ತು ನೋಡು. ಆಂಟಿ ರಾಮು, ನಾನು ನಿಮ್ಮ ಬೀಗರು ಬಂದಿದ್ರಪ್ಪ ಮಡ್ತ ನೋಡಕ, ಎಲ್ಲಾ ನೋಡಿ ಹೂ ಅಂತ ಹೇಳಿದ್ರ. ಆದ್ರ ಲಾಸ್ಟ್ ಏನಾಯ್ತು, ಪಾಕೆನ ನೀನಂತ ಬೀಗ ಹೆಣ್ಣು 33ನೇ ಸಲ ನೋಡಕ್ ಬಂದಿದ್ದ ಶೌಚಾಲಯ ಇಲ್ಲ ಅಂತ ಎಲ್ಲ ಕೆಲ್ಸಬಿಟ್ಟಲ್ಲ. ಏನ್ ಮಾಡ್ಲಪ್ಪ ನಾನು? ಅಲ್ಲೋ ನಮ್ಮ ಊರಾಗ ಹಳ್ಳಿ ವಾತಾವರಣದಾಗ ಶೌಚಾಲಯ ಕಟ್ಸಲ್ಲ ಗೊತ್ತೈತಿಲ್ಲ, ಟಾಯ್ಲೆಟ್ ರೂಮ್ ಏನು ಕಟ್ಸಂಗಿಲ್ಲ ಗೊತ್ತೈತಿಲ್ಲ ನಿನಗೆ? ಯಪ್ಪ ನಿಮ್ದೆಲ್ಲ ಓಲ್ಡ್ ಜನರೇಷನ್, ನಮ್ಮೆಲ್ಲ ನೋಡಿ ನ್ಯೂ ಜನರೇಷನ್. ನೀವೆಲ್ಲ ರಾಮು ಅದೆಲ್ಲ ಕಟ್ಸಬೇಡಪ್ಪ, ಮನಿ ಮುಂದೆ ಹೊಲಸಾಗೈತೆ ನಾವು ಅಂತ ಪ್ಯಾಕೆಟ್ ಈಗ ಏನು ಕಟ್ಸಂಗಿಲ್ಲ. ನೋಡಪ್ಪ ಇನ್ ಮುಂದೆ ನಮ್ ತಂಗಿಗೆ ನೋಡ್ ಬಂಗಾರ ಅಂತ ತಂಗಿ ಮದುವೆ ಮಾಡ್ಕೊಟ್ರೆ ಮುಂದೆ ಈಗ ಯೂಸ್ ಆಗತ್ತೆ, ಎಲ್ಲರೂ ಯೂಸ್ ಆಗತ್ತ ಅನ್ನೋ ಅಂತೀವಿ ನಾವು. ಬೇಡಪ್ಪ ಅದೇನು ಕಟ್ಸೋದು ಬೇಡ, ಹೊಲಸಾಗೈತೆ ನಾವು ಬಯಲು ಶೌಚಾಲಯ ಕಳ್ಸೋರು ನಾವು. ನೋಡಪ್ಪ ಯಾವ ನೀನಾರು ಹೇಳ್ಬೇಕು, ಕಾಲ್ ಮುಗಿತೀನಿ ನಾವು. ಈಗಿನ ಕಾಲದಾಗ ಎಲ್ಲರೂ ಶೌಚಾಲಯನ ಬಳಸ್ತಾರ. ಶೌಚಾಲಯ ಬಳಸೋದ್ರಿಂದ ಸ್ವಚ್ಛತೆಯನ್ನ ಕಾಪಾಡಬಹುದಾಗುತ್ತ. ಬರುವಂತ ಚಿಕ್ಕ ಮಕ್ಕಳು ಬರುವಂತ ರೋಗಗಳನ್ನ ತಡಿಬೇಕಾಗುತ್ತ. ನೋಡಿದ್ರಿಲ್ರಿ ಮೊನ್ನೆ ಇವ್ರು ಹೊರಗಡೆ ಆಟ ಆಡಕ್ ಹೋದಾಗ ಸೊಳ್ಳೆ ಅವೆಲ್ಲ ಕಚ್ಚಿ ಜ್ವರ ಬಂದಿದ್ರು. ಅವ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ವಲ್ಲ, ಅದಕ್ಕ ಅಂತವೆಲ್ಲ ತಡಿಬೇಕಂತಂದ್ರ ಶೌಚಾಲಯನ ಕಟ್ಟಿಸಿ ನೀವು ಸ್ವಲ್ಪ ಯೋಚನೆ ಮಾಡ್ರಿ. ಹ್ಞೂ ಅಪ್ಪ, ಮೊನ್ನೆ ತಮ್ಮಗ ಜ್ವರ ಬಂದಿದ್ದು, ನಿಮ್ದಾಗ ಗೊತ್ತೈತಿಲ್ಲ. ಈಗ ನಮ್ ಫ್ರೆಂಡ್ಸ್ ಮನೆಗೆ ಎಲ್ಲಾರ ಮನೆಗೂ ಶೌಚಾಲಯ ಅದಾವ, ನಮ್ ಮನೆಗೂ ಕಷ್ಟಪ್ಪ. ನೋಡ್ರಿ, ಹುಡುಗರಿಗೆ ಆರಾಮಿಲ್ಲ, ಮತ್ತೆ ನಮ್ ರಾಮನ್ ಮದ್ವಿನ ಆಗವಲ್ತು ಶೌಚಾಲಯ ಇಲ್ಲ. ಸ್ವಲ್ಪ ಯೋಚನೆ ಮಾಡಿ ಹುಡುಗ ಮದ್ವೆ ಆಗೋಂಗಾರ ಮಾಡ್ರಿ. ನೋಡಪ್ಪ ಏನ್ ಮಾಡ್ತಿ, ಹಿಂಗ ಆಗೇತ್ ನೋಡ. ರಾಮು ಕಟ್ಸೋಣ ಬಿಡಪ್ಪ, ಮತ್ತೇನ್ ಮಾಡೋದು, ಕಟ್ಸಬೇಕಲ್ಲ. ಮತ್ತೀಗೇನ ಈಗ ನೀ ಅದ್ರ ಕಟ್ಸೋ ಚಂದನ್ ತಗೋಬೇಡಪ್ಪ. ಯಾಕಂದ್ರೆ ಶೌಚ ಇದಕ್ಕ ಪಂಚಾಯತ್ ಇದ್ರೆ 12,000 ರೂಪಾಯಿ ಕೊಡ್ತಾರ. ನಾವ್ ಕಟ್ಸಿದ್ವಿ ಅಂದ್ರೆ ಅದ್ರ ಬಿಲ್ ಕೊಟ್ಟವ್ರ ಅವ್ರ ನಮ್ ರೊಕ್ಕ ಕೊಡ್ತಾರ, ಫ್ರೀ ಒಳಗ ಕೊಡ್ತಾರ. ಹಂಗಾರ ಕಟ್ಟಿಸ್ ಬಿಡಪ್ಪ, ಅದ್ರದೆಲ್ಲ ಖರ್ಚು ಏನಾಗೈತೆ ನೋಡ್ಕೊಂಡ್ಬಿಡ. ಹಂಗಂದ್ರೆ ಮದುವೆಪ್ಪ ಈ ಸದ್ದ ಬಿಗ್ರಿ ಫೋನ್ ಹಚ್ಚಿ ಹೇಳ್ಬಿಡ್ತೀನಿ, ಬಾ ಅಂತೇಳಿ ನಾ ಪಾಕೆಟ್ ಕಟ್ಸಿವ ಅಂತೇಳಿ. ಅಕ್ಕ ನನ್ನ ಮದ್ವೆ ನಮ್ದೇನು ನಡೆಯಂಗಿಲ್ಲ, ಬರೀ ಹೆಣ್ಮಕ್ಳ ಮನ್ಯಾಗ ಕಾರ್ಬಾರ್ರಿ. ಆಯ್ತಕ್ಕ, ನಿಂದಾತು ಕೇಳಿ ಅನ್ನಕ್ಕ ಸುದ್ದಿ. ಮೊನ್ನೆ ರಾಮುಗೆ ಮನ್ಕ ನೋಡಕ್ ಬಂದಿರ್ತಂತವ, ಹೈಕಾನಿಲ್ಲ ಅಂದ್ರೆ ಮುಸ್ಕೊಂಡು ಹೋದ್ರ ಅವ್ರ ಸಂಬಂಧ. ಮುಸ್ಕೊಂಡು ಹೋದ್ರ ಅವ್ರು. ಅಂದ್ರ ಅವ್ರು ಅವ್ರಪ್ಪ ಹೆಣ್ಣು ಈಗ ಸಂಬಂಧ ಮುಡ್ಕೊಂಡು ಹೋಗೈತಿ, ಮತ್ತೆ ಹಂಗಾರು ಕಷ್ಟನಂತೇಳಿ ಕರ್ಸಾಕಂತೂ ಏನಂತ ಯಾರಿಗ್ ಗೊತ್ತ, ಕಟ್ತಾನೋ ಇಲ್ಲ, ಆದ್ರ ಅವ್ರ ಹೆಣ್ ಕೊಡಂಗಿಲ್ಲ. ಈಗ ಕಸ ಚಲಕತ್ತೀವಿ. ಇಲ್ಲೇ ಹಸಿ ಕಸ ಒಣ ಕಸ ಅಂತ ಬೇರೆ ಡಬ್ಬಿ ಇಟ್ಟೈತಿ. ಹಸಿ ಕಸ ಒಣ ಕಸ ಅಂದ್ರೆ ನಯವತ್ತಾಗಿ ನಾ ಹೇಳ್ತೀನಿ ಕೇಳವ. ಒಣ ಕಸ ಅಂದ್ರ ಪ್ಲಾಸ್ಟಿಕ್, ಪೇಪರ್ ಇವ್ ಇರ್ತಾವಲ್ಲ, ಇವ್ ಒಣ ಕಸ. ಹಸಿ ಕಸ ಅಂತಂದ್ರ ತರಕಾರಿ ಹೆಚ್ಚಿದ್ದು, ಹಣ್ಣಿನ ಸಿಪ್ಪಿ, ಇವೆಲ್ಲ ಹಸಿ ಕಸ. ಹೌದೇನಾ? ಇಲ್ಲ, ಅದ್ಯಾಕ್ ಬ್ಯಾರೆ ಬ್ಯಾರೆ ಹಿಂಗ್ ಮಾಡ್ಯಾರ? ಹಸಿ ಕಸ ಮಣ್ ಒಳಗ ಕರಗ್ತೈತವ. ಇದು ಒಣ ಕಸ ಐತಲ್ಲ, ಅದು ಜಲ್ದಿ ಕರಗಲ್ಲ, ಅದು ಬಾಳ್ ಟೈಮ್ ತಗೋತೈತಿ, ಅದು ವಾತಾವರಣಕ್ಕೆ ಹಾನಿಕಾರಕ ಐತವ. ಹೌದೇನಾ? ಮತ್ ಅದಕ್ಕೆ ಏನಾಗತ್ ನಮ್ಗೆ ಹಂಗ್ಯಾಕ್ ಮಾಡಿ ಬೇರೆ ಬೇರೆ ಮಾಡಿ ಏನ್ ಮಾಡ್ತಾರಂತ? ಅದು ವಾತಾವರಣಕ್ಕೆ ಹಾನಿಕಾರಕ ಐತಲ್ಲ, ಅದಕ್ಕ ನಾವು ಬೇರೆ ಬೇರೆ ಡಬ್ಬಿ ಒಳಗ ಹಸಿ ಕಸ ಬೇರೆ ಡಬ್ಬಿ ಒಳಗ, ಒಣ ಕಸ ಬೇರೆ ಡಬ್ಬಿ ಒಳಗ ಹಾಕಿಡ್ಬೇಕವ. ಅದರಿಂದ ಏನಾಗುತ್ತೆ? ಹಸಿ ಕಸ ಬೇರೆ ಡಬ್ಬಿ ಒಳಗಿಟ್ರ ಅದು ಗೊಬ್ಬರವಾಗಿ ನಾವು ಯೂಸ್ ಮಾಡಬಹುದು. ಆದ್ರ ಒಣ ಕಸ ಐತಲ್ಲ, ಅದು ನಾವು ಮತ್ತೆ ಮರುಬಳಕೆ ಮಾಡಬಹುದು. ಅದನ್ನ ಹಸಿ ಕಸ ಐತಲ್ಲ, ಅದು ತಗೋಬೇಕ. ಒಂದ್ ಡಬ್ಬಿ ಒಳಗ ಒಣ ಎಲಿ ಕಸ ಎಲ್ಲ ಹಾಕಿ, ಹಸಿ ಕಸ ಅದ್ರೊಳಗ ಹಾಕಿ ತಿಂಗಳಂಗಂಟೆ ಇಟ್ರ ಅದು ಗೊಬ್ಬರವಾಗಿ ಪರಿವರ್ತನೆ ಆಗುತ್ತವ. ಗೊಬ್ಬರಲಿಂದ ನಮ್ಗೇನ್ ಉಪಯೋಗ? ಆ ಗೊಬ್ಬರ ನೀವ್ ಹೊಲಕ್ಕ ಗಿಡಕ್ಕ ಹಾಕಿದ್ರ ಗಿಡ ಚಂದಂಗ್ ಬೆಳಿತಾವ. ಇದೆಲ್ಲ ನಮ್ಗೆ ಗೊತ್ತಿಲ್ಲ ನೋಡ. ಅದಕ್ಕ ಹಸಿ ಕಸ ಒಣ ಕಸ ಬೇರೆ ಬೇರೆ ಮಾಡಿದ್ರವ. ಆಯ್ತಲ್ವಾ, ಬೇಷಕವ ನೀವ್ ಹೇಳಿದ್ ಈಗ ಅರ್ಥ ನೋಡಿ. ಇನ್ಮೇಲೆ ಹಂಗ ಮಾಡ್ತೀವ. ಬರ್ರವ, ಇದನ್ನೆಲ್ಲ ಹಾಕೊಂಡ್ ಬರ್ರಿ. ಬಿಡ್ರಿವಾ, ನಾ ಹಾಕ್ತೀನಿ ಬಿಡ್ರಿ. ನಮ್ಮೊಬ್ರು ನಾವ್ ಅಷ್ಟು ಮಾಡಿದ್ರೆ ಹೆಂಗ್ ಉಳ್ಕಿದ್ರೆ ಎಲ್ಲರೂ ಮಾಡ್ಬೇಕಲ್ಲ. ನಾವ್ ಒಬ್ಬಾಕೆ ಮಾಡಿದ್ರ ನನ್ ಹಿಂದ ಇನ್ನ ಇಬ್ರು ಕೈ ಜೋಡಿಸ್ತಾರ.
ಇಬ್ರು 4 ಜನ ಆಗ್ತಾರ. 4 ಜನ 10 ಜನ ಆಮೇಲೆ 100 ಜನ ಆಗಿ ಕೂಡಿಸಿ ನಮ್ ಭಾರತನ ಸ್ವಚ್ಛಗೊಳಿಸ್ತಾರ. ಏ ಸಮೀರ್ ಅವ್ನು ಕರಿ ಅಂತ ಮಾಂತೇವ್ ನಾವು ಖಂಡಿತ ಕಾಯಿಲೆ ಬೀಳ್ತೇವೆ. ಏನ್ ಮಾಡ್ಲಪ್ಪ